ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಸಿದ್ದರಾಮಯ್ಯ ವರ್ಸಸ್ ಎಚ್ಡಿಕೆ ವಾಕ್ಸಮರ. ಸಿದ್ದು ವಿರುದ್ಧ ಕಾಲಚಕ್ರ ಪ್ರಯೋಗಿಸಿದ ಕುಮಾರಸ್ವಾಮಿ. ಸ್ವಪಕ್ಷೀಯರಿಂದಲೇ ಸಿದ್ದರಾಮಯ್ಯಗೆ ಟಿಪ್ಪು ಜಯಂತಿ ಗುನ್ನ. ಕಾಂಗ್ರೆಸ್ಗೆ ಸ್ವಪಕ್ಷೀಯರೇ ಆಗ್ತಿದ್ದಾರಾ ವಿಲನ್. ಟರ್ಮಿನೇಟರ್ ವರ್ಸಸ್ ರಿಂಗ್ ಮಾಸ್ಟರ್. ಮೂವರಿಗೂ ಸಿದ್ದುನೇ ಟಾರ್ಗೆಟ್ ಆಗಿದ್ಯಾಕೆ? ಯಾರು ಆ ಮೂವರು? ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಿದ್ಧಹಸ್ತರ ವಿರುದ್ಧ ಸಮರಕ್ಕೆ ಎಚ್ಡಿಕೆ ಪ್ರಯೋಗಿಸಿದ್ರ ಕಾಲಚಕ್ರ. ಕಾಂಗ್ರೆಸ್ ಎಲ್ಲ ನನಗೆ ಸಿದ್ದರಾಮಯ್ಯ ಟಾರ್ಗೆಟ್ ಅಂತಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನ ಕಂಡ್ರೆ ಭಯ ಅಲ್ಲ. ಅವ್ರ ಬಗ್ಗೆ ಯಾಕೆ ಭಯ ಬೀಳಲಿ? ನಾನೇ ಭಯ ಬೀಳಲಿ? ನಾನು ಅವ್ರಂಗಲೇನು ರಾಜಕಾರಣಕ್ಕೆ ಬಂದಿಲ್ಲ. ನಾವು ಕೇಳ್ಕೊಂಡು ಜಗಳಕ್ಕೆ ಬರ್ತಾನೆ ಆಸಾಮಿ. ಇಂಥವೆಲ್ಲ ಭಾಳ ನೋಡಿದ್ದೀನಿ ನಾನು. ಬಿಜೆಪಿಗಿಂತ ನನ್ನ ಮೇಲೆ ಅವ್ರು ಟಾರ್ಗೆಟ್ ಇಟ್ಟಾಗ ನಾನು ಅವ್ರ ಮೇಲೆ ಟಾರ್ಗೆಟ್ ಇಡಲೇಬೇಕಲ್ವಾ? ಪದೇ ಪದೇ ಕೆಣಕಬೇಡಿ. ಸಿದ್ದುಗೆ ಇಬ್ರಾಹಿಂ ಟಿಪ್ಪು ಗುನ್ನ. ಕೈಗೆ ಸ್ವಪಕ್ಷೀಯರೇ ವಿಲನ್ ಆದ್ರ. ನಾನು ಆವಾಗಲೇ ಜಯಂತಿ ಬೇಡ ಅಂತ ಹೇಳಿದ್ದೆ. ಜಯಂತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಭಾಷೆ ಬಳಸಲ್ಲ, ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಅಷ್ಟೇ. ರಾಜಕೀಯನೇ ಮಾಡ್ತಿರೋದು. ಟಿಪ್ಪು ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣ್ತದೆ. ಇನ್ನೊಂದ್ಸರಿ ಓದ್ಕೊ ಅಂತ ಹೇಳೋದು. ಟರ್ಮಿನೇಟರ್, ರಿಂಗ್ ಮಾಸ್ಟರ್ ಮೂವರಿಗೂ ಸಿದ್ದುನೇ ಟಾರ್ಗೆಟ್. ನಿಮ್ಮಂತ ನೇರವಾದ ರಾಜಕಾರಣಿ ಇನ್ನೊಬ್ರು ಸಿಗೋದೇ ಇಲ್ಲ, ಗೊತ್ತು ನಮಗೆ. ಪಾಪ ಅಲ್ಲೆಲ್ಲ ಶಿವಕುಮಾರ್ ಪಾರ್ಟಿ ಕಟ್ಟಬೇಕು ಅಂತ ಓಡಾಡ್ತಾವ್ರೆ. ಶಿವಕುಮಾರ್ನ ಮುಗಿಸೋದು ಹೆಂಗೆ ಅಂತ ಇನ್ನೊಂದು ಕಡೆ ಓಡಾಡ್ತಾ ಇದ್ದೀರಿ. ಈಗ ಸಿದ್ದರಾಮಯ್ಯನವ್ರು ದೊಡ್ಡವರು, ನಾವು ಸಾಬ್ರು. ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ಟೀಕೆ ಮಾಡಬೇಕು? ಕಲಬೇಡ, ಕೊಲಬೇಡ, ಕೊಲ್ಲಬೇಡ, ಪುಸಿಯನ್ನು ಹೊಡೆಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಅನ್ಯರನ್ನು ಕಂಡು ಹಾಸ್ಯ ಪಡಬೇಡ. ಇದುವೇ ನಿನ್ನ ಅಂತರಂಗ ಶುದ್ಧಿ, ಇದುವೇ ನಮ್ಮ ಬಹಿರಂಗ ಶುದ್ಧಿ. ಸಿದ್ದರಾಮಯ್ಯ ವರ್ಸಸ್ ಎಚ್ಡಿಕೆ ನಡುವಿನ ಟ್ವೀಟ್ ವಾರ್ ಅಂಡ್ ಟಾಕ್ ವಾರ್ಗೆ ಬ್ರೇಕ್ ಬೀಳ್ತಿಲ್ಲ. ಅನ್ನಭಾಗ್ಯದಿಂದ ಶುರುವಾಗಿ ಜಾತಿ ಗಣತಿ ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಡೆದು ಸಮ್ಮಿಶ್ರ ಸರ್ಕಾರ ಬೀಳಿಸಿದ್ಯಾರು ಅನ್ನೋ ಜಟಾಪಟಿ ಜೋರಾಗಿ ಇದೀಗ ಅಲ್ಪಸಂಖ್ಯಾತ ವಿಷಯಾಧಾರಿತವಾಗಿ ಇಬ್ಬರ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಹೀಗೆ ಸಿದ್ದು ವರ್ಸಸ್ ಎಚ್ಡಿಕೆ ನಡುವೆ ಅಲ್ಪಸಂಖ್ಯಾತರ ಕುರಿತಾಗಿ ವಾರ್ ಶುರುವಾಗೋಕೆ ಕಾರಣ ಸಿಎಂ ಇಬ್ರಾಹಿಂ. ಕಳೆದ ಕೆಲ ದಿನಗಳ ಹಿಂದೆ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡ್ತಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ನಂತರ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅನ್ನೋ ಅಸ್ತ್ರ ಪ್ರಯೋಗಿಸಿದೆ. ಇದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ ನೋಡಿ. ಈಗ ಅವ್ರು MLC ಮಾಡೋದು ಯಾರು? ಮತ್ತೆ ಯಾವ ಪಾರ್ಟಿ ಅವ್ರು ಮಾಡೋದು? ಸರಿಯಪ್ಪ, ಅವ್ರನ್ನ MLC ಮಾಡೋದು ಯಾವ ಪಾರ್ಟಿ ಅವ್ರಿ? ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡ್ತಿಲ್ಲ ಅಂತ ಮಾತ್ರವಲ್ಲ, ನೇರವಾಗಿ ಸಿದ್ದರಾಮಯ್ಯ ವಿರುದ್ಧವೂ ಸಿಎಂ ಇಬ್ರಾಹಿಂ ಟೀಕೆ ಮಾಡಿದ್ರು. ಟಿಪ್ಪು ಜಯಂತಿ ಬೇಡ ಅಂದಿದೆ, ಆದ್ರೆ ರಾಜಕಾರಣಕ್ಕಾಗಿ ಟಿಪ್ಪು ಜಯಂತಿ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ನಾನು ಆವಾಗಲೇ ಜಯಂತಿ ಬೇಡ ಅಂತ ಹೇಳಿದ್ದೆ. ಜಯಂತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಭಾಷೆ ಬಳಸಲ್ಲ. ಸಿದ್ದರಾಮಯ್ಯನವ್ರು ದೊಡ್ಡವರು, ನಾವು ಸಾಬ್ರು. ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ಟೀಕೆ ಮಾಡಬೇಕು? ಕಲಬೇಡ, ಕೊಲಬೇಡ, ಕೊಲ್ಲಬೇಡ, ಪುಸಿಯನ್ನು ಹೊಡೆಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಅನ್ಯರನ್ನು ಕಂಡು ಹಾಸ್ಯ ಪಡಬೇಡ. ಇದುವೇ ನಿನ್ನ ಅಂತರಂಗ ಶುದ್ಧಿ, ಇದುವೇ ನಮ್ಮ ಬಹಿರಂಗ ಶುದ್ಧಿ. ಟಿಪ್ಪು ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣ್ತದೆ. ಇನ್ನೊಂದ್ಸರಿ ಓದ್ಕೊ ಅಂತ ಹೇಳೋದು. ಟಿಪ್ಪು ಜಯಂತಿ ಬಗ್ಗೆ ಸಿಎಂ ಇಬ್ರಾಹಿಂ ಸರಿಯಾಗಿ ಓದ್ಕೊಂಡಿಲ್ಲ, ಇನ್ನೊಮ್ಮೆ ಓದಿ ಅಂತ ಹೇಳಬೇಕು ಅಂದ್ರು ಸಿದ್ದರಾಮಯ್ಯ. ಹೀಗೆ ಕಾಂಗ್ರೆಸ್ ಒಳಗೆ ಈಗ ಸ್ವಪಕ್ಷೀಯರ ನಡುವೆಯೇ ಟಾಕ್ ವಾರ್ ಶುರುವಾಗಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ಕುಮಾರಸ್ವಾಮಿಯು ಸಿದ್ದರಾಮಯ್ಯ ವಿರುದ್ಧ ಮಾತಿನ ವಾಗ್ದಾಳಿ ಮುಂದುವರೆಸಿದ್ದಾರೆ. ಇವತ್ತು ಫಲಿತಾಂಶ ಈ ರೀತಿ ಬರಲಿಕ್ಕೆ ಸಿದ್ದರಾಮಯ್ಯನವರ ಅರಗೆನ್ಸಿ ಈ ಪದ ಬಳಸಿದ್ದಾರೆ ಅಂತೇಳಿ ಅವ್ರಿಗೆ ನೋಟಿಸು ಕೊಡದೆ 6 ಬಾರಿ MLA ಇದ್ದಂಥ ರೋಷನ್ ಬೇಗನ ಪಕ್ಷದಿಂದ ಅಮಾನತುಗೊಳಿಸ್ಬಿಟ್ರು 6 ವರ್ಷ. ಜಾಫರ್ ಶರೀಫ್ ಅವರ ಮೊಮ್ಮಗ ಚುನಾವಣೆಗೆ ನಿಂತಾಗ ಆಗ ಅವ್ರ ಯಾರ ಪಾತ್ರ ಇತ್ತು? ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ಲಿಕ್ಕೆ. ಇವ್ರ ಪಾತ್ರ ಏನಿತ್ತು? ಇವರ ಹಿಂಬಾಲಕರು ಏನು ಮಾಡಿದ್ರು? ಇವರು ತನ್ವೀರ್ ಸೇಠನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು, ಏನೇನು ಪದ ಬಳಕೆ ಮಾಡಿದ್ರು ತನ್ವೀರ್ ಸೇಠಿಗೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾರ ಮೇಲೆ ಆಕ್ಷನ್ ತಗೊಂಡ್ರಿ? ಈಗ ಪಾಪ ಅದು ಯಾರೋ ಸಲೀಮು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏನು ಇದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ. ಈಗ ಹಿಂದುಳಿದ ವರ್ಗಗಳ ಸಮಾವೇಶ, OBC ಸಮಾವೇಶ ಮಾಡ್ಕೊಂಡು ಹೊರಟಿದ್ದೀರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವಕ್ಕೆ ನೀವು ಜನಗಳಿಗೆ ಉತ್ತರ ಕೊಡಿ. ಹೀಗೆ ಸಿಎಂ ಇಬ್ರಾಹಿಂ ಮಾತಿನ ನಂತರ ಅದೇ ವಿಷಯವನ್ನ ಇಟ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ.
ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಇಕ್ಬಾಲ್ ಸರಡಗಿ ಅವರನ್ನ ಸೋಲಿಸಿದ್ದೀರಿ, ಜಾಫರ್ ಶರೀಫ್ರ ಮೊಮ್ಮಗನನ್ನ ಮುಗಿಸಿದ್ದೀರಿ, ರೋಷನ್ ಬೇಗ್ ವಿರುದ್ಧ ರೋಷ ತೀರಿಸಿಕೊಂಡಿರಿ, ತನ್ವೀರ್ ಸೇಠ್ ಮೇಲೆ ಹಗೆ ಸಾಧಿಸಿದ್ದೀರಿ, ಇನ್ನೊಬ್ಬರ ಮೇಲಿನ ಸೇಡನ್ನ ಬಡಪಾಯಿ ಸಲೀಂ ಮೇಲೆ ತಿರುಗಿಸಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದು ಕಿರಾತಕ ರಾಜಕಾರಣ ಮಾಡಿದ್ದೀರಿ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ ಎಚ್ಡಿಕೆ ಟ್ವೀಟ್ ವಾರ್. ಇನ್ನು ಮುಂದುವರೆದು ಅಲ್ಪಸಂಖ್ಯಾತರ ಕಲ್ಯಾಣ ಎಂದ್ರೆ ಇದೇನಾ ಸಿದ್ಧಹಸ್ತರೆ? ತೊಟ್ಟಿಲನ್ನ ತೂಗುತ್ತಾ ಮಗುವನ್ನ ಚಿವುಟುತ್ತಾ ಸಾಧ್ಯವಾದ್ರೆ ಆ ಮಗುವಿನ ಕತ್ತನ್ನು ಕುಯ್ಯುತ್ತಾ ನಡೆಸುತ್ತಿರುವ ಇಂಥ ನೀಚ ರಾಜಕಾರಣ ಮುಸ್ಲಿಂ ಬಾಂಧವರಿಗೆ ಈಗ ಗೊತ್ತಾಗ್ಬಿಟ್ಟಿದೆ. ಈಗ ಆಡಿಯೋ ನೆಪದಲ್ಲಿ ಸಲೀಂ ಮೊಹಮ್ಮದ್ ಬಲಿ ಪಡೆದಾಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ದೊಡ್ಡವರ ರಕ್ಷಣೆ ಮಾಡಲಾಗಿದೆ. ಮೈಸೂರಿನ ಹಿರಿಯ ನಾಯಕ ತನ್ವೀರ್ ಸೇಠ್ ಅವರನ್ನ ಅಪಮಾನಕರವಾಗಿ ನಡೆಸಿಕೊಂಡಿದ್ದು ಇದೇ ಸಿದ್ಧಹಸ್ತರು. ಕಳೆದ ಲೋಕಸಭಾ ಚುನಾವಣೆ ನಂತರ ತಮಗೆ ಆಗುತ್ತಿರುವ ಅನ್ಯಾಯ ಪ್ರಶ್ನಿಸಿದ ರೋಷನ್ ಬೇಗ್ಗೆ ಶೋಕಾಸ್ ನೋಟಿಸ್ ನೀಡಿ ತಮ್ಮನ್ನ ಬಹಿರಂಗವಾಗಿ ಪ್ರಶ್ನಿಸಿದ್ರು ಎಂಬ ಕಾರಣಕ್ಕೆ ಅವರನ್ನ ಅಪಮಾನ ಮಾಡುತ್ತಾರೆ ಸಿದ್ಧಹಸ್ತರು ಅಂತ ಎಚ್ಡಿಕೆ ಸರಣಿ ಟ್ವೀಟ್ ಮಾಡಿದ್ದಾರೆ. ಈ ಕುರಿತಾಗಿ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ನಾನು ಟ್ವೀಟ್ಗೆ ರಿಯಾಕ್ಟ್ ಮಾಡಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಎಚ್ಡಿಕೆ ನಡುವೆ ಟ್ವೀಟ್ ವಾರ್, ಡಾಕ್ ವಾರ್ ನಿನ್ನೆ ಮೊನ್ನೆಯಿಂದ ನಡೀತಿಲ್ಲ. ಬೈ ಎಲೆಕ್ಷನ್ ಘೋಷಣೆ ಆದ ದಿನದಿಂದಲೇ ಸಿದ್ದರಾಮಯ್ಯ ಮತ್ತು ಎಚ್ಡಿಕೆ ನಡುವೆ ಮಾತಿನ ಸಮರ ಆರಂಭವಾಗಿದೆ. ಈಗಲೂ ಮುಂದುವರಿಯುತ್ತಿದೆ. ಈ ಕಡೆ ಬಿಜೆಪಿಯು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಆರಂಭಿಸಿದೆ. ಒಂದ್ ಕಡೆ ಸಿಎಂ ಬೊಮ್ಮಾಯಿ ವರ್ಸಸ್ ಸಿದ್ದರಾಮಯ್ಯ ಟ್ವೀಟ್ ವಾರ್ ನಡೀತಿದ್ರೆ, ಮತ್ತೊಂದ್ ಕಡೆ ಡಿಕೆಶಿ ಇಡಿ ರೇಡ್ ವಿಚಾರವಾಗಿ ನಡೆದ ಉಗ್ರಪ್ಪ ಮತ್ತು ಸಲೀಂ ಗುಸುಗುಸು ಪಿಸುಪಿಸು ಟಾಕ್ ಕೂಡ ಸಿದ್ದರಾಮಯ್ಯ ಬೇಕಂತಲೇ ಮಾಡಿದ ಮಾಸ್ಟರ್ ಪ್ಲಾನ್ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಉಗ್ರಪ್ಪನವರು ಮತ್ತು ಸಲೀಂ ಅವರು ದ್ರೋಹ ಬಗೆದು ಅವ್ರ ಬಗ್ಗೆ ಅನ್ಯತಾ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಈ ರೀತಿ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರು ಅಂತ ಆಯ್ತಲ್ವಾ? ಅದನ್ನು ಬಳಸ್ಕೊಳ್ತಿರೋದು ಯಾರು ಅಲ್ಲ, ಸ್ಪಷ್ಟವಾಗಿ ಇದು ಸಿದ್ದರಾಮಯ್ಯನವರು. ಅವರು ಯಾವಾಗಲೂ ಕೂಡ ಮತ್ತಿನ್ನೊಂದ್ಸರಿ ಮುಖ್ಯಮಂತ್ರಿ ಆಗಬೇಕು ಆ ಥರ ಕನಸು ಕಾಣ್ತಿರೋಂಥವ್ರು ಮಾನಸಿಕವಾಗಿ ವಿಚಲಿತರಾಗಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಮುಗಿಸಿ ಕರ್ನಾಟಕಕ್ಕೆ ತಾನೇ ಅನಿವಾರ್ಯ ಅನ್ನೋ ಒಂದು ಇಂಪ್ರೆಷನ್ ಅನ್ನು ಕೊಡೋದಕ್ಕೋಸ್ಕರವಾಗಿ ಕಾಂಗ್ರೆಸ್ನಲ್ಲಿ ಒಂದು ಒಳಗಡೆ ಜಗಳವನ್ನ, ಪಿತೂರಿಯನ್ನ, ಷಡ್ಯಂತ್ರವನ್ನು ಆರಂಭ ಮಾಡಿದ್ದಾರೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಮಾತ್ರವಲ್ಲ, ಸಲೀಂ ಮತ್ತು ಉಗ್ರಪ್ಪ ನಡುವಿನ ಸಂಭಾಷಣೆಯ ನಿರ್ದೇಶಕರು ಸಿದ್ದರಾಮಯ್ಯ ಅಂತ ಎಚ್ಡಿಕೆ ಕೂಡ ಆರೋಪ ಮಾಡಿದ್ದಾರೆ. ಡಿಕೆಶಿಯನ್ನ ಕೆಳಗಿಳಿಸಲೆಂದು ಸಿದ್ದರಾಮಯ್ಯ ಮಾಡಿದ ಪ್ಲಾನ್ ಇದು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನೆನ್ನೆ ಉಗ್ರಪ್ಪಂದಿಗೆ ಅಂತದ್ದು ವಿಡಿಯೋ ಬೇರೆ ಬಿಟ್ಟಿದ್ದೀರಂತೆ. ನೀವೇ ಬಿಟ್ಟರೋ ಇಲ್ಲ ಅವರೇ ಕೊಟ್ಟರೋ ಗೊತ್ತಿಲ್ಲ, ಸಿದ್ದರಾಮಯ್ಯರೇ. ಅದಂತದ್ದು ಈಗ ರೈಡ್ ಆಗಿರೋದ್ರಲ್ಲಿ ಯಾರ ಪಾಪ ಕಾಂಗ್ರೆಸ್ ನಾಯಕರುಗಳೇ ಕೂತ್ಕೊಂಡು ನೀವು ಚರ್ಚೆ ಮಾಡೋರು. ಪಾಪ ಶಿವಕುಮಾರನ್ ಮುಖ್ಯಮಂತ್ರಿ ಮಾಡ್ತೀರಾ ನೀವು? ಪಾಪ ಶಿವಕುಮಾರ್ ಏನೋ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಶ್ರಮ ಪಡ್ಕೊಂಡು ಓಡಾಡ್ಕೊಂಡು ಕೂತವ್ರೆ. ಪಾಪ ಅವನು ಈಗ ಶಿವಕುಮಾರ್ ಅವ್ರನ್ನು ಪಾಪ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಸರ್ಕಾರದ ಮಂತ್ರಿಗಳಿದ್ರು. ಈಗ ಅವ್ರನ್ನ ಈಗ ಮನೆಗೆ ಕಳ್ಸಕ್ಕೆ ಏನೇನು ಬೇಕೋ ಮಾಡಿದ್ದೀರಪ್ಪ. ನಾನು ಹೊರಟಿದ್ದೀನ? ಯಾರವರು ಈಗ ಇಬ್ಬರು ಮಾತಾಡಿದವರು ವೈರಲ್ ಮಾಡಿರೋರು? ನಿಮ್ಮ ಪಟಲಂಕಳೆ ತಾನೆ. ಎಸ್, ಇದು ಸಲೀಂ ಉಗ್ರಪ್ಪ ಗುಸುಗುಸು ಗುನ್ನಾಗೆ ಕುಮಾರಸ್ವಾಮಿ ಕೊಟ್ಟ ರಿಯಾಕ್ಷನ್. ಹೀಗೆ ಪದೇ ಪದೇ ಎಲ್ಲಾ ವಿಚಾರಕ್ಕೂ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡಿದ್ರೆ, ಈ ಕಡೆ ಸಿದ್ದರಾಮಯ್ಯ ಸಿಕ್ಕಲ್ಲಿ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಾನು ಕಂಡ್ರೆ ಭಯ ಅಲ್ವಾ? ಈಗ ಕಾಂಗ್ರೆಸ್ ಎಲ್ಲ ನನಗೆ ಸಿದ್ದರಾಮಯ್ಯ ಟಾರ್ಗೆಟ್ ಅಂತಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನ ಕಂಡ್ರೆ ಭಯ ಅಲ್ಲ. ಈಗ ಯಾವಾಗಲೂ ಭಯ ಇರೋರನ್ನ ಟಾರ್ಗೆಟ್ ಮಾಡೋದು ಯಾವಾಗಲೂ ಅಲ್ವೇನಪ್ಪ? ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾನೆ ಆಸಾಮಿ. ಬಿಜೆಪಿಗಿಂತ ನನ್ನ ಮೇಲೆ ಅವ್ರು ಟಾರ್ಗೆಟ್ ಇಟ್ಟಾಗ ನಾನು ಅವ್ರ ಮೇಲೆ ಟಾರ್ಗೆಟ್ ಇಡ್ಲೇಬೇಕಲ್ವಾ? ರೆಸಿಪ್ರೋಕಲ್ ಇರಬೇಕಲ್ಲ. ನಾನು ಅವ್ರ ಬಗ್ಗೆ ಯಾಕೆ ಭಯ ಬೀಳಲಿ? ನಾನೇಗೆ ಭಯ ಬೀಳಲಿ? ನಾನು ಅವ್ರಂಗಲ್ಲೇನು ರಾಜಕಾರಣಕ್ಕೆ ಬಂದಿಲ್ಲ. ಈ ಸರ್ಕಾರ ಬಿದ್ದೋಯ್ತದೆ ಅಂತ ಗೊತ್ತಿತ್ತು. 9 ದಿನ ಅಮೆರಿಕಕ್ಕೆ ಹೋಗಕ್ಕೆ ಕುತ್ಕೊಂಡಲ್ಲ ಯಾಕೆ? ನಾನು ಹೇಳಿದೆ, ಫೋನ್ ಮಾಡಿ ಹೇಳಿದೆ, ಕುಮಾರಸ್ವಾಮಿ ಇಲ್ಲಿ ಬರ್ರಿ, MLA ಆಪರೇಷನ್ ಕಮಲಕ್ಕೆ ಒಳಗಾಗ್ತಾ ಇದ್ದಾರೆ, ಯು ಕಮ್ ಡೌನ್ ಟು ಇಂಡಿಯಾ. ಬಂದ್ಬಿಡ್ತೀನಿ ಸರ್, ನಾಳೆ ಬಂದ್ಬಿಡ್ತೀನಿ ಸರ್, ಏನೂ ಆಗಲ್ಲ ಸರ್ ಅಂತ ಹೇಳಿ 9 ದಿನ ಇವತ್ತೇ. ಯಾರಪ್ಪ ನೀವು ಫೋನ್ ಮಾಡಿದ್ರ ನನಗೆ? ನೀವು ಎಷ್ಟು ಸಲ ನನಗೆ ಫೋನ್ ಮಾಡಿದ್ರಿ? ಅದೇನಾದ್ರು ಫೋನ್ ನಂಬರ್ ಇದ್ರೆ ಕೊಡಿ. ಹೇಳಿದ್ದಲ್ಲ, ಇವತ್ತು ಸರ್ಕಾರ ಹೋಯ್ತಾ ಇದೆ ಬಾರಪ್ಪ ಅಂತ ಕರೆದೆ.
9 ದಿನ ಅಲ್ಲೆಲ್ಲೋ ಮಜಾ ಮಾಡ್ಕೊಂಡಿದ್ರು ಅಮೆರಿಕಾದಲ್ಲಿ ಅಂತ ಹೇಳಿದ್ದೀರಲ್ಲ, ನಾನು ಈ ಸರ್ಕಾರವನ್ನ ತೆಗಿತಕ್ಕಂಥ ಕೆಲಸ ನೀವು ಮಾಡಿದ್ದೀರಿ ಅಂತಕ್ಕಂಥದ್ದು ಮೊದಲೇ ನನಗೆ ಮಾಹಿತಿಗಳಿತ್ತು. ವೆಸ್ಟ್ ಎಂಡ್ ಹೋಟ್ಲಲ್ಲಿ ಉಳ್ಕೊಂಡ ಸರ್ಕಾರ ನಡೆಯೋದು. ಇವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿದ್ರಿ? ವೆಸ್ಟ್ ಎಂಡ್ ಹೋಟ್ಲಲ್ಲಿ ಯಾವ ಮುಖ್ಯಮಂತ್ರಿ ಇವತ್ತಿನವರಿಗೆ ಹೋಟ್ಲಲ್ಲಿ ಉಳ್ಕೊಂಡು ಸರ್ಕಾರ ನಡೆಸಿದ್ರಪ್ಪ? MLAಗಳು ಭೇಟಿ ಆಯ್ತಿರ್ಲಿಲ್ಲ, ಮಂತ್ರಿಗಳನ್ನ ಭೇಟಿ ಆಯ್ತಿರ್ಲಿಲ್ಲ. ಏನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಜಾ ಮಾಡ್ಕೊಂಡಿರ್ಲಿಲ್ಲ ನಾನು. ರೈತರು ಸಾಲ ಮನ್ನಾ ಮಾಡ್ಲಿಕ್ಕೆ 25,000 ಕೋಟಿ ಹೊಂದಿಸಿದ್ದು ನಿಮ್ಮ ಸಹಕಾರದಲ್ಲ ಸಿದ್ದರಾಮಯ್ಯನವರೇ. ನಿಮ್ಮ ಶಾಸಕರುಗಳು ಪತ್ರ ಹಿಡ್ಕೊಂಬಂದ್ರೆ ಇಸ್ಪಿಟಾಳೆ ಎಸ್ದಂಗೆ ಎಸಿತಾ ಇದ್ರು ನನ್ನ ಮುಂದೆ. ಹೀಗೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವೆ ನಡೆದ ಮಾತಿನ ವಾರ್ಗೆ ಫುಲ್ ಸ್ಟಾಪೇ ಇಲ್ಲ. ಸದ್ಯಕ್ಕೆ ಹಾನಗಲ್ ಮತ್ತು ಸಿಂದಗಿ ಉಪಚುನಾವಣೆ ನಡೀತಿರೋ ಕಾರಣ ಅಲ್ಪಸಂಖ್ಯಾತರನ್ನಿಟ್ಕೊಂಡು ಕೈತೆನೆ ಜಟಾಪಟಿ ಮುಂದುವರೆದಿದೆ. ಹಾನಗಲ್ ಮತ್ತು ಸಿಂದಗಿಯಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಜೆಡಿಎಸ್ ಹೀಗೆ ಅಲ್ಪಸಂಖ್ಯಾತರನ್ನೇ 2 ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸಿದ್ದು ಕಾಂಗ್ರೆಸ್ ಮತ ವಿಭಜನೆ ಮಾಡುವ ನಿಟ್ಟಿನಲ್ಲಿ ಅನ್ನೋದು ಸಿದ್ದರಾಮಯ್ಯ ಆರೋಪ. ನಮ್ಮ ಪಕ್ಷದ ಒಂದು ಚುನಾವಣೆಗೆ ಅಭ್ಯರ್ಥಿ ನಿಲ್ಲಿಸ್ತಕ್ಕಂಥದ್ರ ಬಗ್ಗೆ ಸಿದ್ದರಾಮಯ್ಯನವರು ಪದೇ ಪದೇ ಏನು ಚರ್ಚೆ ಮಾಡ್ತಾರೆ. JDS ಇಂದ ಮುಸಲ್ಮಾನ್ ಅಭ್ಯರ್ಥಿಗಳನ್ನು ಚುನಾವಣೆ ನಿಲ್ಲಿಸೋದು ಕಾಂಗ್ರೆಸ್ನ ಸೋಲಿಸಲಿಕ್ಕೆ ಅಂತ ಹೇಳಿ ಅವರ ಒಂದು ಪದೇ ಪದೇ ಹೇಳಿಕೆ ಏನಿದೆ ಕಳೆದ 3-4 ತಿಂಗಳಲ್ಲಿ. ಕಳೆದ ಚುನಾವಣೆಯಲ್ಲಿ BJPಯ B ಟೀಮ್ ಅಂತದ ಒಂದು ಅಪಪ್ರಚಾರ ಮಾಡಿ BJPಗೆ ಶಕ್ತಿ ತುಂಬಿದಂಥದ್ದೇನಿದೆ. ನಾನು ಅದಕ್ಕೋಸ್ಕರ ಇವತ್ತು 5 ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಟಿದ್ದೇನೆ. ಈ ಜಟಾಪಟಿಗೆ ಕಾರಣ ಸಿಂದಗಿ ಹಾಗೂ ಹಾನಗಲ್ ಬೈ ಎಲೆಕ್ಷನ್. ಹಾನಗಲ್ನಲ್ಲಿ ಜಾತಿವಾರು ಲೆಕ್ಕಾಚಾರ ತಗೊಂಡ್ರೆ ಲಿಂಗಾಯತರ ನೆಕ್ಸ್ಟ್ ಅತಿ ಹೆಚ್ಚು ವೋಟ್ಗಳಿರೋದು ಅಲ್ಪಸಂಖ್ಯಾತರದ್ದೇ. ಈ ಕ್ಷೇತ್ರದಲ್ಲಿ ಲಿಂಗಾಯತರ 76,000 ಮತಗಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದ 34,000 ಮತಗಳಿವೆ. ಇಲ್ಲಿ ಬಿಜೆಪಿ ಗಾಣಿಗ ಸಮುದಾಯದ ಶಿವರಾಜ್ ಸಜ್ಜನ್ರನ್ನ ಅಖಾಡಕ್ಕಿಳಿಸಿದ್ರೆ ಕಾಂಗ್ರೆಸ್ ಮರಾಠ ಸಮುದಾಯದ ಶ್ರೀನಿವಾಸ್ ಮಾನೆಯನ್ನ ಕಣಕ್ಕಿಳಿಸಿದೆ. ಜೆಡಿಎಸ್ ನಿಯಾ ಶೇಖ್ಗೆ ಟಿಕೆಟ್ ಕೊಟ್ಟಿದೆ. ನಿಯಾ ಶೇಖ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಅಲ್ಪಸಂಖ್ಯಾತರ ಮತ ಹೆಚ್ಚಿರುವ ಕ್ಷೇತ್ರದಲ್ಲಿ ಮತ ವಿಭಜನೆ ಮಾಡಲೆಂದೇ ಜೆಡಿಎಸ್ ಈ ತಂತ್ರ ಹೂಡಿದೆ ಅನ್ನೋದು ಸಿದ್ದರಾಮಯ್ಯ ವಾದ. ಆದರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯವನ್ನ ವೋಟ್ಗಾಗಿ ಬಳಸಿ ನಂತರ ಸ್ಥಾನಮಾನ ಕೊಡದೆ ಮೂಲೆ ಗುಂಪಾಗಿಸಿದೆ ಅನ್ನೋದು ಕುಮಾರಸ್ವಾಮಿ ಪ್ರತಿವಾದ. ರಾಜಕೀಯದ ನರಮೇಧ ಯಾಗ ನಡೀತು, ಅಲ್ಪಸಂಖ್ಯಾತರ ರಾಜಕೀಯ ನರಮೇಧ ಅಂತಕ್ಕಂಥದ್ದು. ಇವತ್ತು ರಾಜಕಾರಣದಲ್ಲಿ ಕಿರಾತಕ ಬುದ್ಧಿ ಯಾವ ರೀತಿ ನಡೆಸೋದು, ರಾಜಕೀಯದಲ್ಲಿ ರಾಜಕೀಯ ಅಂತಕ್ಕಂಥ ಪದ ಇದೆ ಅಲ್ಲಿ. ಮೊದಲನೆಯ ಪ್ರಶ್ನೆನೇ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ 2012ರಲ್ಲಿ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅವರ ಅಧಿಕೃತ ಪಕ್ಷದ ಅಭ್ಯರ್ಥಿ, ಅವರ ಪಕ್ಷದ ಅಧಿಕೃತ ಅಭ್ಯರ್ಥಿ ಸರಡಗಿಯವರು, ಇಕ್ಬಾಲ್ ಸರಡಗಿಯವರನ್ನ ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥ ಒಂದು ಕುತಂತ್ರ ಮಾಡಿದಂಥವ್ರು ಯಾರು? ಸಿಂದಗಿಯಲ್ಲೂ ಜೆಡಿಎಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತ ಮತಗಳನ್ನ ಒಡೆಯುವ ಉದ್ದೇಶದಿಂದಲೇ ನಾಜಿಯಾ ಅವರನ್ನ ಕಣಕ್ಕಿಳಿಸಲಾಗಿದೆ ಅಂತ ಪ್ರಚಾರ ಮಾಡ್ತಿದೆ. ಅಶೋಕ್ ಮನಗೂಳಿ ಜೆಡಿಎಸ್ ಬಿಟ್ಟು ಹೋಗಿದ್ದಕ್ಕಾಗಿ ಅವರಿಗೆ ಪಾಠ ಕಲಿಸಲು ಜೆಡಿಎಸ್ ನಾಜಿಯಾ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಜೋರಾಗಿ ಕೇಳಿ ಬರುತ್ತಿದೆ. ಹೀಗೆ ಹಾನಗಲ್ ಮತ್ತು ಸಿಂದಗಿ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಅಲ್ಪಸಂಖ್ಯಾತ ಅಭ್ಯರ್ಥಿ ವಿಚಾರದಲ್ಲೇ ಫೈಟ್ ನಡೀತಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ತಮ್ಮ ಪಕ್ಷದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟ ಸ್ಥಾನಮಾನವನ್ನ ಬಿಡಿಬಿಡಿಯಾಗಿ ಜನರ ಮುಂದಿಡ್ತಾ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಿದ್ದಾರೆ. ಒಟ್ನಲ್ಲಿ ಸಿಂದಗಿ ಹಾಗೂ ಹಾನಗಲ್ ಚುನಾವಣೆ ಟೈಮ್ನಲ್ಲೇ ಕಾಂಗ್ರೆಸ್ಗೆ ಸ್ವಪಕ್ಷೀಯ ನಾಯಕನೇ ಗುನ್ನ ಕೊಟ್ಟಿರೋದು ಕೈ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕಾಂಗ್ರೆಸ್ಗೆ ಕಾಂಗ್ರೆಸ್ನವರಿಂದಲೇ ಗುನ್ನ ಬೀಳ್ತಿದೆ. ಹೀಗೆ ಕಾಂಗ್ರೆಸ್ನಲ್ಲಿ ಸ್ವಪಕ್ಷೀಯರ ನಡುವೆ ವಾರ್ ನಡೀತಿರೋದು ಯಾಕೆ? ಜೆಡಿಎಸ್ ಮಾಡಿರೋ ಸ್ಟ್ರಾಟಜಿ ಏನು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged IM India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ
ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಚಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಚಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಚಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಸಿದ್ದು ವರ್ಸಸ್ HDK ವಾಕ್ಸಮರ ಒಂದ್ ಕಡೆ, ಕಾಂಗ್ರೆಸ್ಗೆ ಕಾಂಗ್ರೆಸ್ನವರಿಂದಲೇ ಗುನ್ನ ಮತ್ತೊಂದ್ ಕಡೆ. ಕಾಂಗ್ರೆಸ್ ಜೆಡಿಎಸ್ ನಡುವಿನ ಈ ಟಾಕ್ ವಾರ್ ಬೈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತಾ? HDK ಮಾಡಿರೋ ಪ್ಲಾನ್ ಏನು? ಆ ಮಾಹಿತಿ ನಿಮ್ಮ ಮುಂದೆ.
ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದವರಿಂದಲೇ ಗುನ್ನ ಬೀಳ್ತಿದೆ. ಮೊನ್ನೆ ಡಿಕೆಶಿ ಬಗ್ಗೆ ಸಲೀಂ ಮತ್ತು ಉಗ್ರಪ್ಪ ಮಾಡಿದ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಬಳಿಕ ಕಾಂಗ್ರೆಸ್ ಸಲೀಂ ಅವರನ್ನ 6 ವರ್ಷ ಪಕ್ಷದಿಂದ ಅಮಾನತು ಮಾಡಿತ್ತು. ಆದರೆ ಉಗ್ರಪ್ಪ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಇದೇ ವಿಚಾರವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಟೀಮ್ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತ ನಾಯಕರನ್ನ ಮಾತ್ರ 6 ವರ್ಷ ಅಮಾನತು ಮಾಡಿದ್ಯಾಕೆ, ಉಗ್ರಪ್ಪ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಹೀಗೆ ಡಿಕೆಶಿ ವಿರುದ್ಧದ ಗುಸುಗುಸು ತಣ್ಣಗಾಗ್ತಿದ್ದಂತೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಕಾಂಗ್ರೆಸ್ ನಾಯಕನೇ ಸಿದ್ದುಗೆ ಗುದ್ದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ವಿರೋಧದ ನಡುವೆಯೂ ಟಿಪ್ಪು ಜಯಂತಿ ಆರಂಭವಾಗಿತ್ತು. ಸಿದ್ದರಾಮಯ್ಯ ಹೀಗೆ ಟಿಪ್ಪು ಜಯಂತಿ ಆಚರಿಸಿದ್ದು ರಾಜಕೀಯಕ್ಕೋಸ್ಕರ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ನಾನು ಅವತ್ತೇ ಜಯಂತಿ ವಿರೋಧಿಸಿದ್ದೆ. ನಮ್ಮಲ್ಲಿ ಜಯಂತಿ ಆಚರಣೆ ಪದ್ಧತಿ ಇಲ್ಲ, ಫೋಟೋಗೆ ಹಾರ ಹಾಕಿ ಪೂಜೆ ಮಾಡುವ ಪದ್ಧತಿ ಇಲ್ಲ ಅಂತ ಸಿದ್ದರಾಮಯ್ಯಗೆ ಇಬ್ರಾಹಿಂ ಗುದ್ದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರನ್ನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಲಿ, ಚಾಣಕ್ಯ ವಿವಿ ಬೇಡ ಎನ್ನುವ ಸಿದ್ದರಾಮಯ್ಯ ದೊಡ್ಡವರು, ಸಿದ್ದರಾಮಯ್ಯ ವಿರುದ್ಧ ಏನು ಹೇಳಲ್ಲ ಅಂತ ತುಮಕೂರಿನಲ್ಲಿ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ದೊಡ್ಡವರು, ನಾವು ಸಾಬರು, ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ಟೀಕೆ ಮಾಡಬೇಕು? ನಾನು ಹಿಂದೆನೇ ಹೇಳಿದ್ದೇನೆ, ಈಗ ನೀವು ದಲಿತರಿಗೆ ಮುಖ್ಯಮಂತ್ರಿ ಮಾಡ್ತೀರಿ, ಅಲ್ಪಸಂಖ್ಯಾತರಿಗೆ ಮಾಡಿ. ಯಾವಾಗ ಮಾಡ್ತೀರಿ? ನಾನು ಆವಾಗಲೇ ಜಯಂತಿ ಬೇಡ ಅಂತ ಹೇಳಿದ್ದೆ. ಜಯಂತಿ ನಮ್ಮಲ್ಲಿ ಬಾಜಾ ಬಾರಿಸೋದು, ಹೂವಿನ ಹಾರ ಹಾಕೋದು ಅದು ಸಾಬರಲ್ಲಿಲ್ಲ. ಆಲ್ರೆಡಿ ಹಾನಗಲ್ ಮತ್ತು ಸಿಂದಗಿಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವ ಜೆಡಿಎಸ್ಗೆ ಸಿಎಂ ಇಬ್ರಾಹಿಂ ಸಿದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಪಂಚ್ ಬಾಯಿಗೆ ಲಡ್ಡು ಬಂದು ಬಿದ್ದಂತಾಗಿದೆ. ಶನಿವಾರ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಮನ್ನಣೆ ಕೊಡ್ತಿಲ್ಲ ಎಂಬ ವಿಚಾರವನ್ನೇ ಪ್ರಮುಖವಾಗಿ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಬಲವಾದ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಜೆಡಿಎಸ್ನ ಈ ಸ್ಟ್ರಾಟಜಿ ಕೇವಲ ಬೈ ಎಲೆಕ್ಷನ್ ಮುಂದಿಟ್ಟುಕೊಂಡು ಮಾತ್ರವಲ್ಲ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತ ಹೋಗದಂತೆ ತಡೆಯುವ ನಿಟ್ಟಿನಲ್ಲಿ ಈಗಿನಿಂದಲೇ ಜೆಡಿಎಸ್ ಈ ತಂತ್ರ ಹೂಡಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಒಂದ್ ಕಡೆ ಕಾಂಗ್ರೆಸ್ಗೆ ಸ್ವಪಕ್ಷೀಯರ ಆರೋಪದಿಂದ ಮುಜುಗರ, ಮತ್ತೊಂದ್ ಕಡೆ ಜೆಡಿಎಸ್ನ ಅಲ್ಪಸಂಖ್ಯಾತ ಸ್ಟ್ರಾಟಜಿ ಎರಡೂ ಕ್ಷೇತ್ರ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಟರ್ಮಿನೇಟರ್ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಹೀಗೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಆದಾಯ ಎಂಬಂತೆ ಕೈದಳ ಫೈಟ್ ನಿಂದ ಬಿಜೆಪಿಗೆ ಬೈ ಎಲೆಕ್ಷನ್ ನಲ್ಲಿ ಲಾಭವಾಗೋ ಸಾಧ್ಯತೆ ಇದೆ ಎಂಬ ವಿಮರ್ಶೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ. ಎಚ್ಡಿಕೆ ನೇರ ಟಾರ್ಗೆಟ್ ಸಿದ್ದರಾಮಯ್ಯ, ಆ ಕಡೆ ಬಿಜೆಪಿ ಟಾರ್ಗೆಟ್ ಕೂಡ ಸಿದ್ದು. ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕರಿಗೂ ಸಿದ್ದರಾಮಯ್ಯನೇ ಟಾರ್ಗೆಟ್ ಆಗ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.